ಸರ್ಕಾರಿ ಪ್ರೌಢಶಾಲೆ ಶ್ರೀ ಕುರುಎಂ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಅಂತೂರ್ ಬೆಂತೂರ್ ತಾಲೂಕು ಜಿಲ್ಲಾ ಗದಗ ಶ್ರೀ ಎಸ್ ಪಿ ದೊಡ್ಡಣ್ಣವರ್ ಮುಖ್ಯೋಪಾಧ್ಯಾಯನಾಗಿ ಇಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ನಮ್ಮ ಪ್ರೌಢಶಾಲೆಗೆ ಆಗಮಿಸಿ 8, 9 ಹಾಗೂ 10ನೇ ತರಗತಿಯ ಮಕ್ಕಳಿಗೆ ವೇದ ಗಣಿತದ ಕುರಿತು ಅಧ್ಯಯನದ ಕೌಶಲ್ಯವನ್ನು ಕುರಿತು ನಮ್ಮೆಲ್ಲರಿಗೂ ಮನಮುಟ್ಟುವಂತೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂತಹ ನಮ್ಮ ಅಂಕುಶ್ ದುರ್ಗಿ ಸರ್ಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಮರ್ಪಿಸುತ್ತೇನೆ. ಥ್ಯಾಂಕ್ ಯು ಸರ್. ನಾನು ಅಂಕುಶ್ ದುರ್ಗಿ ಎಂದು ಬೆಳಗಾಂನಿಂದ ಬಂದಿದ್ದೇನೆ. ಸ್ವತಃ ನಾನು ಇಲ್ಲಿ ಬಂದು ಒಂಚೂರ ಮಕ್ಕಳ ಜೊತೆಗೆ ಡಿಸ್ಕಷನ್ ಮಾಡಿದಾಗ ವಿಶೇಷವಾಗಿ ನಮ್ಮ ಅಂತೂರ್ ಬೆಂತೂರ್ ಗೌರ್ಮೆಂಟ್ ಹೈಸ್ಕೂಲ್ HM ಅವರು ಸಹಜವಾಗಿ ನಮ್ಮ ಮಕ್ಕಳಿಗೆ ಒಂದು ನಾಲೆಜ್ ಇಂಪ್ರೂವ್ಮೆಂಟ್ಗಾಗಿ ಒಂದು ವಿಶೇಷ ಒಂದು ವರ್ಕ್ಶಾಪನ್ನು ಶಾರ್ಟ್ ಪೀರಿಯಡ್ದಲ್ಲಿ ನಾವು ಮಾಡೋಣ ಅಂಥೇಳಿ ಭಾಳ ಶಾರ್ಟ್ ಪೀರಿಯಡ್ದಲ್ಲಿ ನಾನು ಮಾಡಿದೆ. 8th, 9th, 10th 3 ಕ್ಲಾಸ್ ಮಕ್ಕಳು ಭಾಳ ಚೆನ್ನಾಗಿ ಎಲ್ಲರೂ ಆನ್ಸರ್ ಮಾಡಿದ್ದಾರೆ. ಆದರೆ ಇದು ಪೂರ್ತಿ ಸೆಷನ್ನನ್ನು ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಇದು ಶಾರ್ಟ್ ಆಗಿ ಕೊನೆಗೆ ಸರ್ ಅವರು ಒಂದು ಕನ್ಕ್ಲೂಷನ್ ನನ್ನ ಒಂದು ವಿಚಾರ ಇಲ್ಲಿ ನೋಡಿಕೊಂಡು ಒಂದು ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಇದರ ಸಂದೇಶ ಅಂದರೆ ಇದರ ವಿಚಾರ ಅಂದರೆ ಬೇರೆ ಶಾಲೆಗಳ ಎಲ್ಲ ಮಕ್ಕಳಿಗೆ ನಮ್ಮೆಲ್ಲ ಟೀಚರ್ಸ್ ಅವರಿಗೆ ಯಾರಿಗೆಲ್ಲ ನಮ್ಮ ವ್ಯವಸ್ಥೆಗೆ ಇದು ಒಂಚೂರ ವಿಚಾರಗಳ ಮುಟ್ಲಿ. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಅದು ಅಂದರೆ ಶಿಕ್ಷಣವೇ ಅಂದರೆ ಎಲ್ಲ ಸಬ್ಜೆಕ್ಟ್ಸ್ ಒಂಥರ ನಮಗೆ ತೊಂದರೆ ಕೊಡ್ತವೆ ಅನ್ನುವಂಥ ಒಂದು ವಿಚಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲರಲ್ಲಿ ಬರ್ತಾ ಇದೆ. ಶಿಕ್ಷಣ ಅಥವಾ ವಿಷಯಗಳು ಇವು ಯಾವ ತೊಂದರೆ ಕೊಡುವಂಥ ವಿಚಾರಗಳಲ್ಲ, ಎಲ್ಲವೂ ನಮಗೆ ಒಳ್ಳೆಯದಾಗಿವೆ. ಶಿಕ್ಷಣ ಯಾವಾಗಲೂ ನಮ್ಮನ್ನು ಒಳ್ಳೆಯ ವ್ಯಕ್ತಿಗಳಾಗಿ ಒಳ್ಳೆಯ ಒಂದು ವಿಶೇಷ ಸ್ಥಾನಮಾನಗಳಲ್ಲಿ ಮುಂದೆ ಹೋಗಿ ನಾವು ಕೆಲಸ ಮಾಡೋ ಲೆಕ್ಕದಲ್ಲಿ ನಮ್ಮನ್ನು ಅದು ವಿಶೇಷ ರೂಪದಲ್ಲಿ ರೂಪುಗೊಳಿಸುತ್ತೆ. ಸೊ ಅದು ನಮ್ಮ ವಿಶೇಷತೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಡೀತಕ್ಕಂಥ ಕಾರ್ಯದ್ದು. ನಮ್ಮೆಲ್ಲ ಗೌರ್ಮೆಂಟ್ಸ್, ಎಲ್ಲ ಆಫೀಸರ್ಸ್, ಎಲ್ಲ ಪ್ರಿನ್ಸಿಪಾಲ್ಸ್, ಹೆಡ್ ಮಾಸ್ಟರ್ಸ್, ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಎಲ್ಲರೂ ಒಟ್ಟುಗೂಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಕೆಲವೊಂದು ಟೆಕ್ನಿಕ್ಸನ್ನು ಫಾಲೋ ಅಪ್ ಮಾಡೋ ಅವಶ್ಯಕತೆ ಇದೆ. ಅದಕ್ಕೆ ನಾನು ಸ್ವತಃ ಸುಮಾರು ಒಂದು 25-30 ವರ್ಷ ಲೆಕ್ಚರಿಂಗ್ ಮಾಡ್ತಾ ಇವಾಗಲೂ ನಾನು ಸ್ಟಡಿ ಮಾಡ್ತಾ ಇದ್ದೇನೆ. ಇವಾಗ 60ಕ್ಕೆ ಬಂದೆ. ನಾವು ಐ ಆಮ್ ದ ಸ್ಟೂಡೆಂಟ್ ಆಫ್ 60 years. ಸೊ ಒಂದು 16 ಡಿಗ್ರೀಸ್ ಕವರ್ ಮಾಡಿದೆ. ಇವಾಗ ಜಸ್ಟ್ ಒಂದು PhD ಮುಗಿತಾ ಇದೆ, ಆಲ್ಮೋಸ್ಟ್ ಮುಗಿದಿದೆ. ಇನ್ನೊಂದಕ್ಕೆ ಪ್ಲ್ಯಾನ್ ಇದೆ. ನನ್ನ ಮಕ್ಕಳು ಕೂಡ 2 ಮಕ್ಕಳು ಇವಾಗ ವೆರಿ ಶಾರ್ಟ್ಲಿ 1-2 ತಿಂಗಳಲ್ಲಿ ಸೈಂಟಿಸ್ಟ್ ಆಗ್ತಾ ಇದ್ದಾರೆ. ಈಗ ತಾನೇ ಜಸ್ಟ್ ಒಂದು ವಾರ ಹಿಂದೆ ನಮ್ಮ ದೊಡ್ಡ ಮಗಳು ನಿಖಿತಾ ಅನ್ನೋಳು ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಒನ್ ಆಫ್ ದ ಟಾಪರ್ ರಿಸರ್ಚ್ ಪ್ರಾಜೆಕ್ಟ್ಗೆ ಸೆಲೆಕ್ಟ್ ಆಗಿದ್ದಾಳೆ. ತೈವಾನ್ ಹೋಗ್ತಾ ಇದ್ದಾಳೆ. ಅಲ್ಲಿ ಎಕ್ಸ್ಟ್ರಾಆರ್ಡಿನರಿ ಯೂನಿವರ್ಸಿಟಿ ಇದೆ. ತಿಂಗಳಿಗೆ 1 ಲಕ್ಷ ಅವಳಿಗೆ ಸ್ಟೈಪಂಡ್ ಡಿಕ್ಲೇರ್ ಮಾಡಿದ್ದಾರೆ. ಇನ್ನೂ ಬಹಳಷ್ಟು ಥಿಂಗ್ಸ್ ಅವರು ಕೊಡ್ತಾ ಇದ್ದಾರೆ. ಸೊ ಇದು ಎಲ್ಲರಿಗೆ ಮಾಡ್ಲಿಕ್ಕೆ ಆಗ್ತದೆ, ಪ್ರತಿಯೊಬ್ಬರಿಗೆ ಮಾಡ್ಲಿಕ್ಕೆ ಆಗ್ತದೆ. ಇದು ಎಲ್ಲ ಸ್ಟೂಡೆಂಟ್ಸಿಗೆ ಮಾಡಲಿಕ್ಕೆ ಸಹಜವಾಗಿ ಆಗ್ತಿದೆ. ಆದರೆ ಸ್ಟೂಡೆಂಟ್ಸ ತಾಳ್ಮೆ ಇಟ್ಕೋಬೇಕು, ಚೆನ್ನಾಗಿ ಸ್ಟಡಿ ಮಾಡಬೇಕು, ಟೆಕ್ನಿಕಲಿ ಫರ್ಮ್ ಇರಬೇಕು. ಆಗ ಹೋಗಿ ಯಾವುದೆಲ್ಲ ನಾವು ಬಡಿಲಿಕ್ಕೆ ಸಾಧ್ಯ. ಅದಕ್ಕೆ ನಂದೊಂದು ಸ್ಲೋಗನ್ ಇದೆ, ನೋ ಬಡಿ ಈಸ್ ಅ ಡಲ್ ಆ್ಯಂಡ್ ನೋ ಸಬ್ಜೆಕ್ಟ್ ಈಸ್ ಅ ಟಫ್, ಬಟ್ ವಿ ಹ್ಯಾವ್ ಟು ಫಾಲೋ ಸಮ್ ಸ್ಪೆಷಲ್ ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್ ಆ್ಯಂಡ್ ಐಡಿಯಾಸ್. ಮೀನ್ಸ್ ನಾವು ಟೆಕ್ನಿಕಲಿ ಸ್ಟಡಿ ಮಾಡಿದರೆ ಡೆಫಿನೆಟ್ಲಿ ನಮಗೆ ಇದು ಹೆಲ್ಪ್ಫುಲ್ ಆಗ್ತದೆ. ಸೊ ಅದಕ್ಕೆ ಯಾರು ಹೆದರೋ ಅವಶ್ಯಕತೆ ಇಲ್ಲ. ಸ್ಟೂಡೆಂಟ್ಸ್ ಇದನ್ನು ಸರಿ ಕ್ರಮದಲ್ಲಿ ತಗೋಬೇಕು, ಹೆದರಬಾರ್ದು. ಸ್ಟಡಿಗೆ ಹೆದರೋದ್ರಿಂದ ನಮಗೆ ತೊಂದರೆ ಆಗ್ತದೆ. ಆದರೆ
ನಂಬರ್ ಆಫ್ ಅವರ್ ಸ್ಟಡಿ ಮಾಡಬೇಕು. ಯಾರೇ ಇರಲಿ ನಂಬರ್ ಆಫ್ ಅವರ್ ಸ್ಟಡಿ ಮಾಡಬೇಕು. ದಿನಾಲೂ ಚೆನ್ನಾಗಿ ಸ್ಟಡಿ ಮಾಡಬೇಕು. ಸ್ಯಾಟರ್ಡೆ ಸಂಡೇ ಮಕ್ಕಳು ಟೈಮ್ ವೇಸ್ಟ್ ಮಾಡಬಾರ್ದು. ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡೇ ಮಾಡ್ತಾರೆ, ಆದರೆ ಇನ್ನೂ ಹೆಚ್ಚಿಗೆ ಮಾಡೋ ಅವಶ್ಯಕತೆ ಇದೆ. ಯಾಕಂದರೆ ಮಕ್ಕಳು ಶಾಲೆಯಲ್ಲಿ 30% ಆಫ್ ದ ಡೇ ಇರ್ತಾರೆ, 70% ಆಫ್ ದ ಡೇ ಮಕ್ಕಳು ಮನೆಯಲ್ಲಿರ್ತಾರೆ. ಸೊ ನಾನು ಪೇರೆಂಟ್ಸ್ಗೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ತಾವು ಶಾಲೆಗಳಲ್ಲಿ ವಿಸಿಟ್ ಕೊಟ್ಟು ಎಲ್ಲ ತಮ್ಮ ತಮ್ಮ ಮಕ್ಕಳು ಇರುವಂಥ ಶಾಲೆಗಳಲ್ಲಿ ವಿಸಿಟ್ ಮಾಡಿ ಅವ್ರಿಗೆ ಹೋಗಿ ಭೇಟಿಯಾಗಿ ಏನು ಏರಿಳಿತಗಳಿವೆ, ಏನು ತೊಂದರೆಗಳಿವೆ ಡಿಸ್ಕಷನ್ ಮಾಡಿ ಮಕ್ಕಳಿಗೆ ಕೂಡ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡೋ ಅವಶ್ಯಕತೆ ಇದೆ. ಆಲ್ರೆಡಿ ಮಾಡ್ತಾ ಇದ್ದಾರೆ, ಬಟ್ ಇನ್ನೊಂದು ಚೂರು ಹೆಚ್ಚಿಗೆ ಮಾಡೋ ಅವಶ್ಯಕತೆ ಇದೆ. ಮಕ್ಕಳು ಕೂಡ ಹೆದರಿಕೆಯನ್ನು ಬಿಟ್ಟು ಸ್ಟಡಿ ಮಾಡೋ ಅವಶ್ಯಕತೆ ಇದೆ. Am I right? Yes, sir. Yes, ಹೆದರಬೇಡಿ. You are the super human being. Nobody is dull. No subject is tough. But we have to follow some special techniques, tricks, methods and ideas. ಅರ್ಥ ಆಗಿದೆಯಾ? ಫಾಲೋ ಅಪ್ ಮಾಡ್ತೀರಾ? ನಿಮ್ಮ HM ಅವರು ನಮ್ಮ ದೊಡ್ಡನವರು ಸರ್ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಬಂದು ಯಾವುದೇ ಪರಿಚಯ ಇಲ್ಲಾದರೂ ಒಂದು ಜಸ್ಟ್ ನನ್ನ ಒಂದು ವೇದಿಕ್ ಮ್ಯಾಥ್ಸ್ ಐಡಿಯಾ, ಓವರಾಲ್ ಆಲ್ ಸಬ್ಜೆಕ್ಟ್ ಅನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಂಥ ಐಡಿಯಾ ಸರ್ ಅವರು ಅದನ್ನು ಕೇಳಿಕೊಂಡು ತಕ್ಷಣ ನನಗಿಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ತಮ್ಮ HM ಅವರಿಗೆ, ಎಲ್ಲ ಸ್ಟಾಫ್ ಮೆಂಬರ್ಸ್ಗೆ ಮತ್ತು ತಮ್ಮ ಎಲ್ಲ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರಿಗೆ ನನಗೆ ಅಮೂಲ್ಯವಾದ ಸಮಯ ಕೊಟ್ಟದಕ್ಕಾಗಿ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಗದಗ ಜಿಲ್ಲೆಯ ಅಂತೂರ್ ಬೇಂತೂರ್ ಹೈಸ್ಕೂಲ್ ಒಳ್ಳೆ ಒಂದು ವಿಶೇಷವಾದ ಮಕ್ಕಳಿಗೆ ಗೈಡ್ ಲೈನ್ ಮಾಡ್ತಾ ಇದೆ. ಈ ಒಂದು ಹೈಸ್ಕೂಲ್ ಎಲ್ಲ ರಿಸಲ್ಟ್ ಒಳ್ಳೆಯದಾಗಿ ಬರ್ತಾ ಇದೆ ಆಲ್ರೆಡಿ. ಇನ್ನೂ ಚೆನ್ನಾಗಿ ಬರಲಿ, ಎಲ್ಲ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಇಲ್ಲಿ ವಿಶ್ ಮಾಡ್ತಾ ನಿಲ್ತಾ ಇದ್ದೇನೆ. ನಂದು ಒಂದೇ ರಿಕ್ವೆಸ್ಟ್ ಇದೆ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಅಂಕುಶ್ ದುರ್ಗಿ ಅನ್ನೋದು ಫ್ರೀ ಆಫ್ ಕಾಸ್ಟ್ ಇದೆ. ಯೂಟ್ಯೂಬ್ ಚಾನಲ್ ಅಂಕುಶ್ ದುರ್ಗಿ, ಫೇಸ್ಬುಕ್ ಅಂಕುಶ್ ದುರ್ಗಿ, ಇನ್ಸ್ಟಾಗ್ರಾಮ್ ಅಂಕುಶ್ ದುರ್ಗಿ. ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದು ಮರಾಠಿ ಮೀಡಿಯಂನಲ್ಲಿದೆ, ಅಂಕುಶ್ ದುರ್ಗಿ ಮರಾಠಿ ಮೀಡಿಯಂ. ಬಟ್ ನಿಮ್ಗೆ ಉಳಿದದ್ದೆಲ್ಲ ಯೂಸ್ಫುಲ್ ಆಗ್ತವೆ, ಎಲ್ಲವೂ ಫ್ರೀ ಆಫ್ ಕಾಸ್ಟ್ ಇವೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಮಾಡಿರಿ, ವಿಡಿಯೋಸ್ ನೋಡ್ಕೊಂಡು ಲೈಕ್ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಿಲ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ಪ್ರೌಢಶಾಲೆಗೆ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂತಹ ಶ್ರೀ ಅಂಕುಶ್ ದುರ್ಗಿ ಸರು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿಯೂ ಕೂಡ ವೇದ ಗಣಿತ ಅಂತಕ್ಕಂಥ ವಿಷಯ, ನಾವೆಲ್ಲ ಗಣಿತ ಅಂದ್ರೆ ಕಬ್ಬಿಣದ ಕಡಲೆ ಅಂತ ನಾವು ಅನ್ಕೊಳ್ತಿದ್ದೀವಿ. ಆದರೆ ಅದನ್ನು ಬಹಳ ಸುಲಭವಾಗಿ ಸರಳವಾಗಿ ಆ ಕಬ್ಬಿಣದ ಕಡಲೆಯನ್ನೇ ಕುದಿಸಿ ಮೆತ್ತಗೆ ಮಾಡಿಕೊಡುವಂತಹ ರೀತಿಯೊಳಗ ಆ ಗಣಿತ ಸುಲಭವಾಗಿರ್ತಕ್ಕಂಥದ್ದು, ಅದು ಸುಲಿದ ಬಾಳೆಹಣ್ಣಿನಂತೆ ಅನ್ನುವಂತಹ ರೀತಿಯೊಳಗ ಆ ಗಣಿತದ ಒಂದು ಪ್ರಕ್ರಿಯೆಗಳನ್ನ ಕುರಿತು ವೇದ ಗಣಿತ, ಅದರಲ್ಲಿ ವಿಶೇಷವಾಗಿ ವೇದ ಗಣಿತದ ಕುರಿತು ನಮಗೆ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಹಲವಾರು ಅಂಶಗಳನ್ನ ಅವರು ನಿಮ್ಮ ಜೊತೆಗೆ ಚರ್ಚಿಸಿ ನಿಮ್ಮಿಂದ ಉತ್ತರವನ್ನು ಪಡೆದುಕೊಂಡು ಮಕ್ಕಳಿಗೆ ಕಲಿಸುವಂತಹ ಒಂದು ಉತ್ಸಾಹವನ್ನ ಮೂಡಿಸಿದ್ದಕ್ಕಾಗಿ ಶ್ರೀಯುತರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮೆಲ್ಲ SDMC ಸರ್ವ ಸದಸ್ಯರ ಪರವಾಗಿ, ಅಧ್ಯಕ್ಷರ ಪರವಾಗಿ, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ, ನಮ್ಮೆಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ಸರ್ಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು. ವೇದ ಗಣಿತ ಅದು ಇನ್ನೂ ಹೆಚ್ಚು ನಮ್ಮ ಬುದ್ಧಿಶಕ್ತಿಯನ್ನ ಹೆಚ್ಚುಗೊಳಿಸ್ತಕ್ಕಂಥದ್ದು ಅಂತಹ ಕಾರ್ಯವನ್ನು ಮಾಡ್ತಕ್ಕಂಥವರಿಗೆ ಮತ್ತೊಮ್ಮೆ ಅಭಿನಂದಿಸಿ ಅವರಿಗೆ ತುಂಬ ಹೃದಯದ ಧನ್ಯವಾದ.